ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನಮಸ್ಕಾರ ದೇವರು, ಗುಡ್ ಮಾರ್ನಿಂಗ್. ನಾವು ತುಂಬ ಗಣೇಶ್ ಮಾಡ್ತಾ ಇರ್ತಾ ಇರೋದು. ಇವಾಗ ಬಂದಿರೋದು ಬೆಟ್ಟದ ಮೇಲ್ಗಡೆ. ಇವಾಗ ಬಂದೆ, ಸ್ವಲ್ಪ ಅರ್ಧ ಇದೆ, 5 ಗಂಟೆ ಆಗಿದೆ. ಲಾಸ್ಟ್ ಇದೇನು ಕಲ್ಲು ಕಾಣ್ತಾ ಇದಲ್ಲ, ಚಿಕ್ಕ ಮರ, ಅಲ್ಲೇ ಲಾಸ್ಟ್ ಬಂದು ಹೇಳೋದಕ್ಕೆ ತುಂಬ ಕಷ್ಟ. ಸ್ವಲ್ಪ ಬೆಳಗಾಗಲಿ, ಇಲ್ಲಿ ನಿಮ್ಗೆ ಹೆಂಗೆ ಬಂದಿಂದ ನಾನು ವಿಡಿಯೋ ಮಾಡಿಸ್ತೀನಿ. ಈ ಹೊತ್ತಿನಲ್ಲಿ ನನಗೆ ವಿಡಿಯೋ ಮಾಡಿದ್ದಕ್ಕೆ ಇಂಟ್ರೆಸ್ಟ್ ಇದೆ. ಇದು ಚಿಕ್ಕ ಕಾಲ್ದಾರಿ ಅದ, ಇಲ್ಲಿ ದನ ಹೋಗುವ ಹಾದಿಯಾಗಿದೆ. ನಾವೇನೋ ಸ್ವಲ್ಪ ಮ್ಯಾಲೆಗಳು ಹೋಗೋಣ. ಸಾಹಸ ತುಂಬಿದ್ದಾರೆ, ಖುಷಿ ಆಗ್ತಿದೆ. ಮೇಲುಗಡೆ ಬಂದಾಯಿತು, ಹಿಪ್ಪಾಗಿದೆ. ಅಯ್ಯೋ ದೇವರು, ಲಾಸ್ಟು ಹೇಗೆ ಕಾಣ್ತಾ ಇದೆ ನೋಡಿಲ್ಲ. ಸ್ವಲ್ಪ ಬೆಳಕಿಲ್ಲ, ಬೆಳಕಿದ್ದ ತಕ್ಷಣ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಇವಾಗ ಟೈಮ್ ಹೋದರೆ ಮತ್ತೆ ಸಮಯ ಸಿಗಲ್ಲ ಅಂತಾರೆ ದೊಡ್ಡವರು. ಇಲ್ಲಿ ಚಿಕ್ಕ ಹಾದಿ ಇದೆ ನೋಡಿ, ಇಲ್ಲೇ ಇದೆ ಸಣ್ಣ ಕಾಲಿದಾರಿ. ಈ ದಾರಿಯಲ್ಲಿ ಯಾರು ಬರೋಕ್ಕೆ ರಾತ್ರಿ ಹೊತ್ತು ಭಯ ಬೀಳುತ್ತಾರೆ ಫ್ರೆಂಡ್ಸ್, ಭಯ ಬೀಳುತ್ತಾರೆ. ಫ್ರೆಂಡ್ಸ್, ಬೆಳಗಾಗಿದೆ, ಸ್ವಲ್ಪ ಬೆಳಕು ಬಂದಿದೆ. ನಾನು ಬೆಟ್ಟದಲ್ಲಿದೆ ಅಂತ ಹೇಳ್ತೀನಲ್ಲ ನೋಡಿ. ಇದು ಬಿಟ್ಟು ಈ ಥರ ಹೋಗಬೇಕು, ಇನ್ನು ಅಷ್ಟು ದೂರ ಇದೆ. ಇವಾಗ ಇದೇ ಆಳವಾದ ಇಳಿದು ನಾನು ಇಲ್ಲಿಂದ ಬಿದ್ದರೆ ಬದುಕೋದು ಚಾನ್ಸಸ್ ಇದೆ. ಎರಡನೇ ಸಲ ನೀವು ಬಿದ್ದರೆ ಇಲ್ಲಿ ಬದುಕೋಕು ಚಾನ್ಸ್ ಸಿಗುತ್ತಾ ಅಥವಾ ಇಲ್ಲಂತ ಕಾದು ನೋಡೋಣ. ಅದಂತೂ ಬೆಳಕ್ಕೆ ಮುಂಚೆ ಭಯ ಭಯ. ಹೇಳುತ್ತೆ ಅವಾಗ ನಾನು ಯಾವಾಗಲೂ ಜಾಗಿಂಗ್ ಹೋಗ್ತೀನಲ್ಲ, ಯಾವಾಗಲೂ ಅಲ್ಲಿಂದ ಜಾಸ್ತಿ ವಿಡಿಯೋ ಮಾಡ್ತಾ ಇರೋದು. ಆ ಜಾಗ ನನಗೂ ಕನ್ಫ್ಯೂಸ್ ಹಿಡಿತಾಯಿದೆ. ಅಲ್ಲಿದೆ ನೋಡಿ, ಇದಲ್ಲ, ಎಲ್ಲಿದೆ ರೈಟ್ ಸಿಕ್ತು.
ಸಿಕ್ಕಿದೆ. ಎಲ್ಲಿದೆ ನೋಡಿ. ನದಿಯಾಗಿ ಬಿರಳಾಗಿ ಸರಸ ಸ್ವಲ್ಪ ಅಂತ ಬಂದಿದೆ. ನಾವು ಇಲ್ಲಿ ಕಾರಣ ಹಾಕ್ಕೊಂಡು ಬಂದಿದ್ದೇವೆ. ಬೆಳಗಿನ ಹೊತ್ತು ಬೆಳಗ್ಗೆ 6:30 ಗಂಟೆ 1 ಅವರ್ ಇಲ್ಲೇ ಕಳೆದಿದ್ದೇನೆ ನಾನು. ಡ್ರೈವಿಂಗೋಸ್ಕರ ಬೇಗ ಹೋಗಬೇಕು. ಇಲ್ಲಿ ಅತ್ಯಂತ ಆಳವಾದ 100 ಮೀಟ್ರ್ ಇದೆ. 100 ಮೀಟ್ರು. ಹೋದ ಸಲ ನಾನು ಬೆಟ್ಟ ಏರಿದ್ದೀನಲ್ಲ, ಅದು ಬೆಟ್ಟಿದೆ ನೋಡಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಇದೇನೋ ಇದೆ ನೋಡಿ. ಹಾಂ, ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಹೋದ ಸಲ ಬೆಟ್ಟ ಅವಾಗ ತುಂಬ ಹುಲ್ಲು ಇದ್ದಿತ್ತು. ಇವಾಗೆಲ್ಲ ಸುಟ್ಟಾಕ್ಬಿಟ್ಟವ್ರೆ ಮಳೆಗಾಲದಲ್ಲಿ. ಅವಾಗ ಹಾದಿಗೂ ಅಂತಿಲ್ಲ ನೋಡಿ. ಅಷ್ಟೊಂದು ಹಾದಿ. ಈ ಸಲ ಹಂಗಷ್ಟು ಹೋಗಿ ಅಲ್ಲಿ ನೀರು ಕುಡಿದು ಹಂಗಷ್ಟು ಹೋಗಿ ಅಲ್ಲಿ ಸ್ವಲ್ಪ ವಿಶ್ರಾಂತಿ ಹಂಗಷ್ಟು ಹೋಗಿ ನೋಡಿ. ಅಲ್ಲಿ ಟಾಪ್ ಇದೆಯಲ್ಲ, ಅಲ್ಲೇ ನಾನು ಹೋಗಿರೋದು. ಆ ಟಾಪ್ ಹತ್ರ ಹಂಗೆ ಬಂದು ಆಮೇಲೆ ಆಗಿ ಇಲ್ಲಿ ಗುಡ್ಡಿದೆ ನೋಡಿ. ಇಲ್ಲಿ ಸ್ಟಾಪ್ ಇದೆಯಲ್ಲ, ಹಂಗೆ ಬಂದು ನಾನು ಎಷ್ಟಿಗೆ ಬಂದುಬಿಟ್ಟೆ. ತುಂಬ ಪ್ರಯಾಣ. ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗ್ಬೇಕಿಂತದಿಂದ ಸ್ವಲ್ಪ ಏನು ಮಾಡಿದೆ, ನಾನು ಎಷ್ಟಿಗೆ ಬಂದುಬಿಟ್ಟೆ. ಬಸ್ಸಲ್ಲಿ ಬಂದು ಹಂಗೆ ಅದು ಹಂಗೆ ಲೈಟ್ ಐತೆ ನೋಡಿ. ಅಲ್ಲಿ ಲೈಟ್ ಹತ್ರ ಬಂದು ಇಲ್ಲಿ ಸ್ವಲ್ಪ 1 ಸೆಕೆಂಡ್ ನಿಂತು ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಸ್ಟಾಪ್ ಆಯಿತು. ಅಲ್ಲಿ ಇದೆ ನೋಡಿ ಡ್ಯಾಮ್ ಅಂತ. ಅಲ್ಲಿ ಸ್ಟಾಪ್ ಆಯಿತು. ಆ ಸ್ಟಾಪ್ ಅಲ್ಲಿ ಇಳ್ಕೊಂಡ್ಬಿಟ್ಟೆ ನಾನು. ಇದೆ ನಾನು ನಿಮಗೋಸ್ಕರ ಮಾಡ್ತೀನಿ. ಆದರೆ ಈ ವಿಡಿಯೋದಲ್ಲಿ ಧ್ಯಾನ ಮಾತ್ರ ಇದೆ. ಆದರೆ ಸ್ವಲ್ಪ ಅಂಥದ್ದೇನು ವಿಶೇಷ ಇಲ್ಲ, ಆದರೆ ಇಂಟ್ರೆಸ್ಟ್ ಇರಲಿ ಅಂತ ನಾನು ಮಾಡಿದೆ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಬೆಳಗ್ಗೆ ಬೇಗ ಎದ್ದು ಈ ಥರ ಜಾಗಿಂಗ್ ನೆಪದಲ್ಲಿ ಅಥವಾ ರನ್ನಿಂಗ್ ನೆಪದಲ್ಲಿ ಏನೋ ಒಂಥರ ವಾಕಿಂಗ್ ಅಂತ ನೆಪದಲ್ಲಿ ಬರಬಹುದು. ಬಂದು ದೂರ 2 ಕಿಲೋಮೀಟ್ರ್ ಬರ್ಬೋದು. 2 ಅಥವಾ 3 ಕಿಲೋಮೀಟ್ರ್. ನಾ ಇಲ್ಲಿ ಹೋಗ್ಬೇಕು. 3 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಆಗ್ತದೆ 1, 2, 3 ಇಲ್ಲಿ ಬಂದಬೇಕು. ಇವಾಗ ನಾನು ಮನೆಗೆ ಹೋಗೋ ಸಮಯ ಐತಿ. ಸ್ವಲ್ಪ ಕಷ್ಟ. ಕುಡಿಯೋಕ್ಕೆ ನೀರು ಸಿಕ್ಕರೆ ತುಂಬ ಚೆನ್ನಾಗಿರ್ತಿತ್ತು. ಇದೆ ಆಳ ನೋಡಿ. ಇನ್ನೂ ಗೊತ್ತಾಗಲ್ಲ ನೋಡಿ. ಇದೆ ಈ ಥರ ಆಳ ಇದೆ. ಅಲ್ಲಿ ನೋಡಿ. ಹಲೋ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದಾನೆ ಟ್ರೂ ಆ್ಯಂಡ್ ಮನೆ ಕಡೆ. ಈ ಜಾಗದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ವಿಶ್ರಾಂತಿ ಪಡಿಬೇಕಂತ ನನ್ನ ಆಸೆ. ನಾವು ಹೋಗ್ತಾ ಇದ್ದೇವೆ ಮನೆ ಕಡೆ. ಇಲ್ಲಿ ಯಾರಾದರೂ ಇರಬಹುದು ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಇಲ್ಲಿ ನೀರು ಹರಿಯುತ್ತದೆ ಸತತವಾಗಿ. ಇವಾಗಿಲ್ಲ ನೀರು, ಇವಾಗೂ ನೀರಿಲ್ಲ. ಅಂದರೆ ಇವಾಗ ಬೇಸಿಗೆ ನೀರು ಹರಿಯುತ್ತದೆ ಈ ಥರ. ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಈ ಸಣ್ಣ ಬೇರೆ ಹೋಗಿದೆ ನೋಡಿ. ಈ ಜಾಗದಲ್ಲಿ ನೀರು ಹರಿಯುತ್ತೆ.
ಇವಾಗ ಮನೆ ಕಡೆ ಹೋಗಿ ಸ್ನಾನ ಮಾಡಬಹುದು. ಬೆಳಗ್ಗೆ ಮಾಡೇ ಬಂದಿದ್ದೀನಿ, ಬೆಳಗ್ಗೆ ನದಿ ಹತ್ರ ಮಾಡಿ ಬಂದಿದ್ದೀನಿ. ಇವಾಗ ಮತ್ತೆ ಮಾಡಬೇಕು, ಯಾಕಂದರೆ ಇಲ್ಲಿ ಬೂದಿ ಇದೆ. ಬೂದಿ ಎಲ್ಲ ವಿಭೂತಿ, ಬ್ರಹ್ಮಾಂಡ ಶಕ್ತಿಯಲ್ಲಿ ಹೊಂದ್ಕೊಂಡಿರೋದ ವಿಭೂತಿದಲ್ಲೇ ಇದೆ. ನಾವು ಇವಾಗ ಹೋಗಿ ಸ್ನಾನ ಮಾಡಬಹುದು. ಇಲ್ಲಿ ಯಾರು ಬರ್ತಾನೆ ಇಲ್ಲ, ಇವಾಗ ಬರಲ್ಲ. ಬೇಳೆ ಕಾಳು ಮಾಡ್ತಾರಲ್ಲ ಆ ಸಮಯದಲ್ಲಿ ಇಲ್ಲಿ ಭತ್ತ ಹಾಕ್ತಾರೆ. ಭತ್ತ ಅಂದರೆ ನೆಲ್ಲು ಅಂದರೆ ಅಕ್ಕಿ ಅಂದರೆ ಅನ್ನ. ಅವ್ರ ಭಾಷೆದಲ್ಲಿ, ರಾಷ್ಟ್ರದ ಭಾಷೆಯಲ್ಲಿ ಹೇಳಬೇಕಂದ್ರೆ ಏನೋ ಹಿಂದಿಯಲ್ಲಿ ಅಂತಾರೆ ತಾಂದೂಳ್ ಭೈಸ್ ಅನ್ನವನ್ನು ನಮ್ಮ ಮಾತೃಭಾಷೆಯಲ್ಲಿ ಕರೀತಾರೆ ಅನ್ನ ಅಂತ. ಆ ಸಮಯದಲ್ಲಿ ಇವಾಗ ನಮಗೆ ಹೋಗ್ತಾ ಇದ್ದೆ, ಸ್ವಲ್ಪ ಕಷ್ಟ ಇರ್ತದೆ. ಸ್ಲೀಪ್ ಆದರೆ ಕೆಳಗಡೆ ಬೀಳೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಕೆಳಗಡೆ ಬೀಳೋದು ಚಾನ್ಸು ತುಂಬ ಕಮ್ಮಿ ಇದೆ, ಹಾಗೆ ಓಡೋಗೋ ಚಾನ್ಸು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಜನ ಬರ್ತಾ ಇದ್ದಾರೆ ಅಟ್ಯಾಕ್ ಮಾಡೋದಕ್ಕೆ. ಪೊಸಿಷನ್ ಹಾಗೆ ಇದೆ, ಅಟ್ಯಾಕ್ ಮಾಡೋರ ಮುಖ ನೋಡ್ತೀರಾ? ವೇಟ್, ಅಲ್ಲಿ ಒಬ್ಬರಿದ್ದಾರೆ, ಆಮೇಲೆ ಇಲ್ಲೊಬ್ಬರಿದ್ದಾರೆ, ಮೂರನೇ ಅವರು ಅಟ್ಯಾಕ್ ಮಾಡೋ ಭಯದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಈಗ ನಾವು ಹೋಗೋದಿದೆ ಅವ್ರ ಹತ್ರನೇ, ನೋಡೋಣ ಅಟ್ಯಾಕ್ ಮಾಡ್ತಾರ ಅಥವಾ ನಮ್ಮನ್ನು ಭೇಟಿ ಮಾಡಿ ಅವ್ರ ಮನೆಗೆ ಹೋಗ್ತಾರಂತ. ಇಲ್ಲ, ಅವ್ರಿಗೆ ಗೊತ್ತು ನಾವು ಏನು ಮಾಡೋದಿಲ್ಲ ಅಂತ. ಹೋಗ್ತಾ ಇದ್ದಾರೆ ಮನೆಗೆ. ಅವರು ಅಂದ್ಕೋತಾರೆ ಮನಸ್ಸಲ್ಲಿ ಇವರು ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ ಅಂತ. ಹಾಗಾಗಿ ಅವರು ಸುಮ್ಮನೆ ಇದ್ದಾರೆ. ಇಲ್ಲಾಂದ್ರೆ ನಾವು ಅಟ್ಯಾಕ್ ಮಾಡಿದ್ರೆ ತಿಳ್ಕೊಳ್ಳಿ, ಅವರು ನಮ್ಮನ್ನೇ ಮಾಡದೆ ಬಿಡಲ್ಲ. ಇವ್ರ ಹತ್ರ ನಾವು ಶೆಪ್ಪಿರೋದು ತುಂಬ ಒಳ್ಳೆಯದು. ಇವಾಗ ಹೋಗ್ತಾ ಇರೋದು ಮನೆ ಕಡೆ. ಫ್ರೆಂಡ್ಸ್, ಅಟ್ಯಾಕ್ ಮಾಡಿಲ್ಲ, ಈಗ ನಾವು ಹೋಗಬೇಕು. ತುಂಬ ಸಮಯ ಆಗ್ತದೆ, ಸೂರ್ಯ ಉದಯ ಆಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಲೋಕದ ದೇವರು. ಅವರು ಯಾರು ಎಷ್ಟು ಜನ ಹೋದರು, ಎಷ್ಟು ಜನ ಬಂದರು, ಅವರು ಮಾತ್ರ ಶಾಶ್ವತ ಇರ್ತಾರೆ. ಇಲ್ಲಿ ಶಾಶ್ವತ. ನಾವು ಮಣ್ಣಾಗೋದು ಹೋದರು, ನಾವು ಸತ್ತರು ಕೂಡ ಅವರು ಶಾಶ್ವತ ಇರ್ತಾರೆ. ಫ್ರೆಂಡ್ಸ್, ಸಮಯ ಬರ್ತಾ ಇದೆ.